ದಾಲ್ ತವ್ವೆ ಉಡುಪಿ ಮ್ಯಾಂಗ್ಳೂರ್ ಸ್ಟೈಲ್ ಯಾವ ರೀತಿ ಮಾಡೋದಂತ ನೋಡೋಣ. ನಾನು ಈ ರೀತಿ ಮಾಡಿದೆ, ನೀವು ಯಾವ ರೀತಿ ಮಾಡ್ತೀರಂತ ಗೊತ್ತಿಲ್ಲ. ನಾನು ಈ ರೀತಿ ಮಾಡಿದೆ, ತುಂಬ ಸುಲಭವಾಗಿ ಮಾಡುವಂಥದ್ದು ದಾಲ್ ತವ್ವೆ ಇದು. 1 ಕಪ್ ದಾಲನ್ನು ತೆಗೆದುಕೊಂಡು ಅದಕ್ಕೆ ನೀರು ಹಾಕಿ ಒಂದು 15 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬದಿಗೆ ಇಟ್ಬಿಟ್ಟೆ. ನಂತರ ಅದನ್ನು 3-4 ಸಲ ತೊಳೆದು ಕ್ಲೀನ್ ಮಾಡಿ ಅದನ್ನು ಅದೇ ಪಾತ್ರೆಯಲ್ಲಿ ಕ್ಲೀನ್ ಮಾಡಿ ಅದನ್ನು ಬೇಯಲಿಕ್ಕೆ ಇಟ್ಬಿಟ್ಟೆ. ಈಗ ಬೇಯಲಿಕ್ಕೆ ಇಟ್ಟುಬಿಟ್ಟೆ. ಇದಕ್ಕೆ ನಾನು ಬಿಸಿ ನೀರನ್ನು ಹಾಕಿದ್ದೀನಿ, ಯಾಕೆಂದರೆ ಬೇಗ ಬೇಯಲಿ ಅಂತ ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಹುಡಿನ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷದವರೆಗೆ ಇದು ಬೇಯಬೇಕು. ಈಗ ದಾಲ್ ಇಲ್ಲಿ ಮುಕ್ಕಾಲು ಬಸಿ ಬೆಂದಿದೆ ನೋಡಿ, ಮುಕ್ಕಾಲು ಬಸಿ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಒಗ್ಗರಣೆಗೆ ಕರಿ ಲೀವ್ಸ್, ಶುಂಠಿ, ಲೆಮನ್, ಮೆಣಸು, ಕೊರಿಯಂಡರ್, ಜೀರಿಗೆ. ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆನ ಹಾಕಿ ಮಸ್ಟರ್ಡ್, ಜೀರಿಗೆ ಮತ್ತು ಶುಂಠಿ, ಕರಿ ಲೀವ್ಸ್, ಮೆಣಸು ಎಲ್ಲ ಹಾಕಿ ಇಲ್ಲಿ ರೆಡಿಯಾದ ದಾಲನ್ನು ಇದಕ್ಕೆ ಸೇರಿಸಿಬಿಡೋಣ. ಈ ಒಗ್ಗರಣೆಗೆ ಸೇರಿಸಿಬಿಡೋಣ. ನೋಡಿ, ಇನ್ನು ಕೂಡ ಸ್ವಲ್ಪ ಬೇಯಬೇಕು, ಒಂದು 2-3 ನಿಮಿಷ ಇದು ಬೇಯಬೇಕು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಸೇರಿಸಾದ್ಮೇಲೆ ಒಂದು ಅರ್ಧ ನಿಂಬೆ ರಸವನ್ನು ಇದಕ್ಕೆ ಆ್ಯಡ್ ಮಾಡೋಣ. ಟೊಮೆಟೊ ಏನು ಹಾಕಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಹುಳಿಗೋಸ್ಕರ ಲಿಂಬೆ ರಸ. ಈಗ ರೆಡಿ ಆಯಿತು ಸಿಂಪಲ್ ದಾಲ್ ತವ್ವೆ ಉಡುಪಿ ಮ್ಯಾಂಗ್ಳೂರ್ ಸ್ಟೈಲ್. ಈಗ ಇದನ್ನು ಸರ್ವ್ ಮಾಡೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲನ್ನು ಪ್ಲೀಸ್. ಹಾಗೂ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಸಾಂಬಾರನ್ನು. ಫುಲ್ ವಿಡಿಯೋ ನೋಡಿ, ಅರ್ಧ ಸ್ಕಿಪ್ ಮಾಡಿ ನೋಡಬೇಡಿ ಪ್ಲೀಸ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್ ಆಲ್. ಬಾಯ್ ಬಾಯ್.